ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ರಾಮನವಮಿ ಆಗಿರೋದ್ರಿಂದ ರಾಮನ ಟೆಂಪಲ್ಗೆ ಹೋಗಬೇಕು, ರಾಮನ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗೆ ರಾಮನ ಟೆಂಪಲ್ಲು ಇಲ್ಲಿ ನಿಯರೆಸ್ಟ್ ಎಲ್ಲೂ ಸಿಕ್ಕಿರಲಿಲ್ಲ ನನಗೆ. ಹಾಗಾಗಿ ನಾನು ನೋಡಿದೆ, ಇದು ಗಾಳಿ ಆಂಜನೇಯ ಟೆಂಪಲ್ ಅಂತ ಇಲ್ಲಿ ರಾಮನ ಟೆಂಪಲ್ ಇತ್ತು. ಹಾಗೆ ನಾವು ಹೋದ್ವಿ. ಹೋಗ್ತಾಯಿದ್ದು ಔಟ್ಸೈಡ್ ಈ ಥರ ಇತ್ತು, ಅಂದರೆ ಈ ಥರ ವಿಗ್ರಹಗಳಿದ್ವು. ಇಲ್ಲೂ ರಾಮನ ವಿಗ್ರಹನೂ ಇಟ್ಟಿದ್ರು. ಹಾಗೆ ಅದೊಂದು ಚಿಕ್ಕದಾಗ ಒಂದು ಫೋಟೋಸ್ ಎತ್ಕೊಂಡೆ. ಇಲ್ಲಿ ಜಾತ್ರೆ ನಡೀತಾ ಇತ್ತು, ಫುಲ್ಲು ಜಾತ್ರೆ ನಡೀತಾ ಇತ್ತು. ಇಲ್ಲಿ ತೇರನ್ನ ಎಳೆದು ಈ ಕಡೆ ಇಟ್ಟಿರೋದ್ರಿಂದ ನಾವು ಅಲ್ಲಿ ಹೋಗಿ ಕೈ ಮುಗಿದು ಹಾಗೆ ಒಳಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ನೋಡಿ, ಈ ಥರ ಬಾಳೆಹಣ್ಣೆಲ್ಲರೂ ಹಾಕ್ತಾಯಿದ್ರು, ಬಾಳೆಹಣ್ಣು ಹಾಕ್ತಾಯಿದ್ರು. ಒಂದೆರಡು ಬಾಳೆಹಣ್ಣು ನನ್ನ ಹತ್ರ ಬಂದುಬಿಟ್ಟು ಕೈ ಮುಗಿಯುವಾಗ ಅದು ಪ್ರಸಾದ ಅಂತ ಎತ್ಕೊಂಡು ಬಂದೆ. ಹಾಗೆ ನೋಡಿ, ಈ ಥರ ಇತ್ತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಚೆನ್ನಾಗಿ ಮಾಡಿದ್ರು. ಈ ಥರ ಇರುವಾಗ ನಾನು ಹೂವಿಂದು 108 ಹೂವಿಂದು ಹಾರ ಮಾಡಿದ್ದೆ. ನೋಡಿ, ಅಲ್ಲಿ ನಾನು ಕೊಡ್ತಾ ಇದ್ದೆ. ಅದನ್ನು ಅವರು ರಾಮನಿಗೆ ಹಾಕಬೇಕು ಅಂತ ಹೇಳಿದೆ, ನಾನು ಹಾಕೋಕ್ಕೆ ಹೇಳಿದೆ. ಅವರು ಅದಕ್ಕೆ ತೊಗೊಂಡು ರಾಮನ ಪಾದದ ಹತ್ರ ಇಡ್ತಾರೆ. ನಂಗೆ ತುಂಬ ಖುಷಿಯಾಯಿತು. ಹಾಗೆ ನಾನು ರಾಮನ ದರ್ಶನ ಮುಗಿಸ್ಕೊಂಡು, ಹಾಗೆ ಆಂಜನೇಯ ಸ್ವಾಮಿ ದರ್ಶನನೂ ಮುಗಿಸ್ಕೊಂಡು, ಅಲ್ಲೇ ಒಂದು ಮಾಲ್ ಇತ್ತು, ಹೋಗೋಣ ಅಂತ ಅಲ್ಲೇ ಹೋದೆ. ಅಲ್ಲಿ ಎಲ್ಲ ಸುತ್ತಾಡಿಕೊಂಡು ಏನು ಸ್ವಲ್ಪ ತಿಂದ್ವಿ. ಹಾಗೆ ಈ ಫಿಶ್ ನೋಡಿದೆ. ಅಲ್ಲಿ ಈ ಫಿಶ್ ನೋಡಿ ನನಗೆ ಇದ್ರ ಒಂದ್ಸಲ ಟ್ರೈ ಮಾಡೋಣ ಅಂತ ಅನಿಸ್ತು. ನಾನು ಹಾಗೆ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಫಿಶ್ ಎಲ್ಲ ಬಂದು ಕಾಲ ಹತ್ರ ಇದು ಮಾಡೋದು ತುಂಬ ಚೆನ್ನಾಗಿತ್ತು ಫೀಲಿಂಗ್ಸು. ನೀವು ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.